ಹಂಗೆ ನಮ್ಮ ಅಕ್ಕನ ಪರ್ಫಾರ್ಮೆನ್ಸ್ ಚಿಟ್ಟುನ ಆರಾಮದಿರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ. ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಇವತ್ತಂತೂ ಎಂಬ್ರಾಯ್ಡ್ರಿ ಜೊತೆಗೆ ಮನೆ ಕೆಲಸನೂ ಸಿಕ್ಕಾಪಟ್ಟೆ ಐತಿ. ಪೂರ್ತಿ ವಿಡಿಯೋ ನೋಡಿರಿ ಫ್ರೆಂಡ್ಸ್, ಫುಲ್ ಡೇ ಶೇರ್ ಮಾಡ್ತೀನಿ ಏನೇನಾಗ್ತದಂದು. ಸೊ ಬೆಳಗ್ಗೆನೇ ಎದ್ದು ಸ್ಟಾರ್ಟ್ ಮಾಡಿದ್ದೆ. ನೈಟ್ ಹಾಕ್ಬೇಕು ಅಂದ್ಕೊಂಡೆ ಫ್ರೆಂಡ್ಸ್, ಇದನ್ನು ಆಗಲಿಲ್ಲ. ಸೊ ಈಗ ಹಾಕಿದ್ದೆ. ಸ್ಯಾರಿ ಕುಚ್ಚು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇದನ್ನು ಕಟ್ಟಿಂಗ್ ಮಾಡಬೇಕು. ಆಮೇಲೆ ಕಟ್ಟಿಂಗ್ ಮಾಡಿ ಕುಚ್ಚು ಮಾಡಬೇಕು. ಇದನ್ನು ಸಾಫ್ಟ್ವೇರ್ನಾಗ ನಾನು 12 ಇಂಚು 11 ಇಂಚ್ ಇತ್ತು ಫ್ರೆಂಡ್ಸ್. ಇದು 11 ಇಂಚಿದು 22 ಇಂಚ್ ಮಾಡಿಕೊಂಡು 2 ಸಲ ಹಾಕ್ಕೊಂಡು ಇಲ್ಲಿಗೆ 4 ಇಂಚ್ ಅಷ್ಟು ಗ್ಯಾಪ್ ಆಯ್ತು. ಮತ್ತು 4 ಇಂಚ್ ಅದನ್ನು ಫ್ರೇಮ್ನಾಗ ಓಡಿಸ್ಕೊಂಡು ಮಾಡಿರೋಂಥ ಡಿಸೈನು. ಈ ಡಿಸೈನ್ ನಿಮಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿ. ಚಲೋ ಬಂದೈತಿ, ನೀಟಾಗಿ ಬಂದೈತಿ. ವರ್ಕ್ ನೋಡ್ಬೋದು ನೀವು. ಈ ಥರ ಸ್ಯಾರಿ ಹಾಕಿದ್ದೆ. ತೆಗಿತೀನಿ ಫ್ರೆಂಡ್ಸ್, ಈಗ ತೆಗೆದು ತೋರಿಸ್ತೀನಿ. ಇದೀಗ ಮಚ್ಚಲ ಹತ್ರನ ಅಲ್ಲ, ಅಡುಗೆ ಮನೆ ಹತ್ರ. ಇದು ಬಚ್ಚಿಲ್ರಿ, ಜಸ್ಟ್ ಮಿಸ್. ಆಗಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್, ಬಾಂಡೆ ರಾಶಿ ಅದ್ರೊಳಗೆ ಅರ್ಧ ಖಾಲಿ ಮಾಡಿದೆ. ಬಿಗಿನಿಂಗಿಂದ ತೋರಿಸ್ಬೇಕು ಅಂದ್ಕೊಂಡೆ. ಒಂದು 10 ನಿಮಿಷ ಆದಮೇಲೆ ನೆನಪಾತು, ಎದ್ದು ಫೋನ್ ತೊಗೋಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಹೋಗ್ಲಿ ಬಿಡು ವಿಡಿಯೋನ ಬೇಡ ಅಂತ ಹೇಳ್ಬಿಟ್ಟಿದ್ದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೀರು ಚೆಲ್ಲಕತ್ತ ಇದ್ದೆ, ಅವಾಗ ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಕ್ಕಾಪಟ್ಟಿ ಬಾಂಡೆ, ಇವೆಲ್ಲ ಸಣ್ಣ ಪುಟ್ಟ ಬಾಂಡೆ ಫ್ರೆಂಡ್ಸ್. ಬುಟ್ಟಿ ಒಳಗಿರೋದು. ಇನ್ನೂ ಡಬರಿ, ಕುಕ್ಕರು ಅವೆಲ್ಲ ಸಪ್ರೇಟಾಗಿ ತಿಕ್ತೀನಿ, ಸ್ಪೆಷಲ್ ಅಟೆನ್ಷನ್ ಕೊಟ್ಟು. ಸೊ ಬಾಂಡೆಯವ್ರು ಬಿಟ್ಟಾಗಿಂದ ಸಖತ್ ಬಾಂಡೆ ನೋಡಿದ್ರೆ ಹೊಟ್ಟೆನೇ ಹತ್ಬಿಡ್ತೈತಿ. ನಮ್ಮ ಮನೆಯಾಗ ಸಣ್ಣ ಸಣ್ಣ ಹುಡುಗರು ಇರೋದ್ರಿಂದ ಏನಾರು ತಳಗೆ ತೊಗೊಳ್ತಾನೆ ಇರ್ತಾರೆ ಫ್ರೆಂಡ್ಸ್. ಅವನ್ನೆಲ್ಲ ವಾಪಸ್ ಹಂಗೆ ಮಾಲಿಡೋಕ್ಕಾಗಲ್ಲ, ತಿಕ್ಕಲೇಬೇಕು. ಇದೊಂದು ಹೆಚ್ಚಿಗೆ ಕೆಲಸ ಆಗಿಬಿಟ್ಟೈತೆ ನನಗೆ. ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲ ನಾವೇ ಮಾಡಬೇಕಂದ್ರೆ ಸಖತ್ ಕಷ್ಟ. ಕೆಲವೊಮ್ಮಂತೂ ಹಿಂಸೆ ಅನ್ಸಕತ್ ಬಿಡ್ತೈತಿ. ಆದರೆ ಏನು ಮಾಡೋಕ್ಕೆ ಬರಲ್ಲ, ಮನೆ ಕೆಲಸನೂ ಮಾಡಲೇಬೇಕು, ಇದ್ರ ಜೊತೆಗೆ ಬಿಸ್ನೆಸ್ ಜೊತೆಗೆ ಮಾಡಲೇಬೇಕು. ಬಟ್ ಆಗುವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತೀನಿ. ಈಗ ಹೊಲ ಸ್ಟಾರ್ಟ್ ಆಗಿರೋದ್ರಿಂದ ಅವರು ಬರಲ್ಲ, ಈಗ 1-2 ತಿಂಗಳು ಬರಲ್ಲ ಅಂತ ಹೇಳ್ಯಾರ. ಆಮೇಲೆ ಮತ್ತೆ ಬರ್ತಾರೆ. ಬಟ್ ನನಗೆ ಈಗ ನೆಸಸರಿ ಇರ್ತೈತಿ. ಹೀಗಾಗಿ ಬೆಳಗ್ಗೆ ತಿಕ್ಕಿದ್ರೆ ಮೂಡ್ ಫ್ರೆಶ್ ಆಗಿರ್ತೈತಿ. ಎಷ್ಟು ಕೆಲಸ ಕೊಟ್ಟರು ಮಾಡ್ತೀನಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಬೇಗ ಎದ್ದೆ ಅಂದ್ರೆ. ಬಟ್ ಲೇಟಾಗಿ ಎದ್ದೆ ಅಂದರೆ ಟೈಮ್ ವೇಸ್ಟ್ ಆಗ್ತಾನೆ ಇರ್ತೈತಿ. ಬಟ್ ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ ಅನ್ನಿಸ್ತಾನೆ ಇರ್ತೈತಿ. ಹಾಗಾಗಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ಎಲ್ಲ ಅರ್ಧ ಕೆಲಸ ಒಳಗಿಂದೆಲ್ಲ ಮುಗ್ದೈತೆ. ಕಸ ಹೊಡೆದೆ, ಮನೆ ಒರೆಸಿದೆ. ಈಗ ಬಾಂಡೆ ತಿಕ್ಕಿದಾದ್ಮೇಲೆ ನೀರನ್ನು ಕಾದವು. ಸೈಡ್ ಬೈ ಸೈಡ್ ಅದನ್ನು ನೀರು ಕಾಸ್ಕೊಂತನೇ ಮಾಡೋದಿದೆ. ಸ್ನಾನ ಮಾಡಿ ಟಿಫನ್ ಮಾಡಿಬಿಟ್ಟೆ ಅಂದರೆ ಬೆಳಗಿನ ಕೆಲಸ ಮುಗಿದು ಬಿಡ್ತೈತಿ. ಸೊ ನೋಡೋಣ ಫ್ರೆಂಡ್ಸ್ ಏನೇನು ಆಗ್ತೈತೆ ಅಂಥೇಳಿ. ತೊಳೆದೆ ಹೆಂಗಪ್ಪ ಎತ್ಕೊಂಡು ಹೋಗೋದೊಳಗೆ ಅನ್ನಕತ್ತಿದ್ದೆ. ಅಷ್ಟೊತ್ತಿಗೆ ಅಂದರೆ ಗ್ಲಾಸ್ ಬೇಕಂತೇಳಿ ಬಂದರು ಇವರು. ಅವ್ರಿಗೆ ತಗ್ಲಾಕ ಕೈ ಬಿಟ್ಬಿಟ್ಟೆ ಫ್ರೆಂಡ್ಸ್. ಜನ್ಮಕ್ಕೆ ಹೋಗೋ. ಈಗ ನೆಲ ಒರೆಸಿದ್ನ, ಬುಟ್ಟಿ ಒಳಗಿಂದ ನೀರು ಬೀಳ್ತಾವಂತೆ, ಕೆಳಗೊಂದು ಬುಟ್ಟಿ ಇಟ್ಟು ಕಳಿಸ್ಕೊಟ್ಟೆ. ಇದು ಕುಡಿಯೋ ನೀರಿಂದು ವಾರಕ್ಕೊಮ್ಮೆ 2 ದಿನಕ್ಕೊಮ್ಮೆ ಹಿಂಗೆ ತಿಕ್ತಾನೆ ಇರ್ತೀನಿ. ಏನು ಮಾಡೋದು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕೆಲಸದಾಗ ಇವ್ರು ಒಂದು ಕೆಲಸನೂ ಮಾಡಲ್ಲ. ಅವ್ರ ಕೆಲಸ ಸಪ್ರೇಟನೇ ಇರ್ತೈತಿ. ಪಾಪ ಅವ್ರಿಗೂ ಪುರ್ಸೋತಿರಲ್ಲ. ಬಟ್ ಪುರ್ಸೋತಿದ್ದಾಗೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡೋದೇ ಇಲ್ಲ. ಅದೇ ಸಣ್ಣ ಪುಟ್ಟ ಹೆಲ್ಪಿಗೆ ಗುರ್ರ ಅಂತಲೇ ಇರ್ತಾರೆ. ಬಟ್ ನಮಗೆ ಲೇಡೀಸ್ಗೆ ಬಿಡೋಕ್ಕಾಗಲ್ಲ ಅಷ್ಟು. ಅವರು ಗಂಡು ಮಕ್ಳು ಬಿಟ್ಟಂಗೆ ನಮ್ಗೆ ಬಿಡೋಕ್ಕಾಗಲ್ಲ. ನಾವೆಲ್ಲನೂ ಮ್ಯಾನೇಜ್ ಮಾಡಬೇಕು, ಎಲ್ಲನೂ ಮಾಡಲೇಬೇಕು. ಇಷ್ಟೆಲ್ಲ ಮಾಡಿದ್ರೂ ಮತ್ತು ಲೇಡೀಸ್ಗಿನ್ನ ಹೆಚ್ಚಿಗೆ ಮಾತು ಬರ್ತಾ ಇರ್ತಾವೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಸೊಸೈಟಿ ಇರೋದು ಹಂಗಿರ್ತೈತಿ. ಜಸ್ಟ್ ಥಿಂಕ್ ಮಾಡಿರಿ, ಹೆಣ್ಮಕ್ಳು ಇಲ್ಲಾರ್ದೆ ಏನೂ ನಡೆಯೋದಿಲ್ಲ. ಮನೆ ಆಗಲಿ, ಮಕ್ಕಳು ಜೋಪಾನ ಆಗೋದಿಲ್ಲ, ಏನೂ ನಡೆಯೋದಿಲ್ಲ. ಆದರೂ ಹೆಣ್ಮಕ್ಳಿಗೆ ಮಾತಾಡ್ತಿರ್ತಾರೆ ಎಲ್ಲರೂ. ಹೆಣ್ಣಾದ್ರೆ ಅಯ್ಯೋ ಅಂತಿರ್ತಾರೆ. ಆದರೆ ಹೆಣ್ಮಕ್ಳು ಇಲ್ಲಾರ್ದೆ ಏನೂ ನಡೆಸ್ಕೊಳ್ದಿರೋದಿಲ್ಲ. ಯಾರಾದ್ರೂ ಕಾಮನ್ನಾಗಿ ಹೇಳ್ತಾ ಇರ್ತೀನಿ, ಇವರಂತಲ್ಲ. ಮೊದಲೆಲ್ಲನೂ ನಾನು ಮಾಡ್ತಿದ್ದೆ ಫ್ರೆಂಡ್ಸ್. ಅವಾಗೇನೂ ಮಾಡ್ತಾ ಇರಲಿಲ್ಲ. ಮನೆ ಒಬ್ಬಕ್ಕೆ ಇದ್ರಳು ಎಲ್ಲ ಕೆಲಸನೂ ನಾನು ಮಾಡ್ತಿದ್ದೆ, ಪ್ರತಿಯೊಂದು. ಬಟ್ ಈಗೀಗ ಮಕ್ಕಳನ್ನ ಹೆಚ್ಚಿಗೆ ಆದಂಗೆ ಆಮೇಲೆ ವರ್ಕ್ ಆದಂಗೆ ಹೆಚ್ಚಿಗೆ ಕೆಲಸ ಆದಮೇಲೆ ಸ್ವಲ್ಪ
ಹೆಲ್ಪ್ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಎಲ್ಲ ಗಂಡ್ಮಕ್ಳು ಮಾಡಬೇಕು ಅಂದ್ರೆ ಹೆಣ್ಮಕ್ಳು ಏನಾದರೂ ಮಾಡೋಕ್ಕಾಗ್ತೈತಿ. ಇಬ್ಬರು ಶೇರ್ ಮಾಡಿಕೊಂಡು ದುಡಿತಿರ್ತಾರಲ್ಲ, ಹಂಗೆ ಇಬ್ಬರು ಶೇರ್ ಮಾಡ್ಕೊಂಡು ಮಾಡ್ತಾ ಇರಬೇಕು. ಗಂಡು ಮಕ್ಕಳೆಲ್ಲರೂ ಕೆಲ್ಸಕ್ಕೆ ಹೋದರೆ ಎಷ್ಟು ಇದು ಮಾಡ್ತಿರ್ತೀವಿ, ಕೇರ್ ಮಾಡ್ತಿರ್ತೀವಿ ನಾವು. ಬಟ್ ನಾವು ಹೆಣ್ಮಕ್ಳು ಏನಾರು ಮಾಡ್ಬೇಕು, ಕೇರ್ ಮಾಡೋದೇ ಇಲ್ಲ. ಮತ್ತು ನೀನು ಏನು ಮಾಡಿದೆ ಅಂತಾರೆ ಆಲ್ಮೋಸ್ಟ್ ಜನ ಕೇಳೀನಿ ನಾನು. ಸೊ ಹಾಗಾಗಿ ಈ ಮಾತು ಹೇಳಬೇಕಾಯ್ತು. ಕೆಲವೊಂದು ಮನೆಯೊಳಗೆ ಖಾಲಿ ಇರೋಕ್ಕೂ ನರಳಾಡ್ತಿರ್ತಾರೆ. ಅಂಥದ್ರೊಳಗೆ ಈಗಿನ ಜಮಾನ ಅಂದ್ರೆ ಆಲ್ಮೋಸ್ಟ್ ಎಲ್ಲರದ್ದು ಸಿಸೇರಿಯನ್ ಆಗಿರ್ತೈತಿ. ಅಷ್ಟೆಲ್ಲ ನೋವು ಇಟ್ಕೊಂಡು ಏನಾದರೂ ಮಾಡ್ತಿರ್ತಾರೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದೇ ಇಲ್ಲ. ಅದು ಹೊರಗಿನವರಾದ್ರೂ ಅದು ಏನಾದರೂ ಅಂತಲೇ ಇರ್ತಾರೆ. ಆಮೇಲೆ ಇದು ಮಾಡ್ತಾ ಇರ್ತಾರೆ, ಡಾಮಿನೇಟ್ ಮಾಡ್ತಾ ಇರ್ತಾರೆ, ಏನಾರ ಮಾತಾಡೋದು ಮಾಡ್ತಾನೆ ಇರ್ತಾರೆ. ಸೊ ಇಂಥವೆಲ್ಲ ಬೇಜಾರು ಅನ್ಸುತ್ತೆ. ಬಟ್ ಕೆಲವೊಂದು ಮನೆಯೊಳಗೆ ಸಪೋರ್ಟ್ ಇರ್ತೈತಿ. ಈಗ ನನಗೆ ನಮ್ಮ ಮನೆಯವ್ರು ಸಪೋರ್ಟ್ ಮಾಡ್ತಾರಂತೇಳಿ ನಾ ಇದನ್ನೆಲ್ಲ ಅಷ್ಟು ನಡೆಸ್ಕೊಂಡು ಹೋಗ್ತಾ ಇರೋದು. ಭಾಳ ಜನ ಕೇಳ್ತಾರೆ, ಎಲ್ಲರೂ ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಎಲ್ಲನೂ ಅಂತೇಳಿ ಅಂದ್ಕೊಂಡು. ಸಖತ್ ಕಷ್ಟ ಆಗ್ತೈತಿ. ಬಟ್ ಯಾವ್ದು ಈಸಿ ಆಗ್ತೈತಿ, ಯಾವ ಕೆಲಸ ನಮ್ಗೆ ಆಗಲ್ಲ ಅದನ್ನು ಬಿಟ್ಟು ಏನಾದರೂ ಹೆಲ್ಪ್ ಹೊರಗಿಂದ ಹೆಲ್ಪ್ ತೊಗೊಂಡು, ಮನೆಯೊಳಗೆ ಹೆಲ್ಪ್ ತೊಗೊಂಡು ಈ ಅಡುಗೆ ಇದ್ರೊಳಗೆಲ್ಲ ಸೊ ಹಿಂಗೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈ ಅಡುಗೆ ಮನೆಯಿಂದ ಹೊರ ಹೋಗ್ಬಿಟ್ರೆ ತಿನ್ಬೇಕನ್ನೋ ವಿಚಾರನೇ ಇರೋದೇ ಇಲ್ಲ ಫ್ರೆಂಡ್ಸ್ ನನಗೆ. ಅದಕ್ಕೆ ಜಾಸ್ತಿ ಬಿಸಿನೀರನ್ನ ಬೆಳಗ್ಗೆನೇ ಕುಡಿದ್ಬಿಡ್ತೀನಿ. ಯಾಕಂದರೆ ಕೆಲಸದ ಇದ್ರೊಳಗೆ ಬಿದ್ದೆ ಅಂದ್ರೆ ಅಲ್ಲಿದೇನ ಆಗಿಬಿಡ್ತೈತಿ ಸಂಚನ. ಸೊ ಹೀಗಾಗಿ ನೀರು ಕುಡಿಯೋಕೆ ನೆನಪಾಗಲ್ಲ ಅಂತೇಳಿ ಬೆಳಗ್ಗೆನ ಆದಷ್ಟು ನೀರು ಕುಡಿದಿರ್ತೀನಿ ಟಿಫಿನ್ ಮಾಡಿಕೊಂಡು. ಬೇಡ ಬೇಡ ತಿನ್ರಿ, 9:30 ಆಗೈತೆ ನೋಡಿ. ಚಿಟ್ಟು ಚೆನ್ನಾಗಿದೆಯಾ? ಸೂಪರ್ ಇದೆಯಾ? ಟಿಫನ್ ಮಾಡಿಕೊಂಡು ಅವ್ರವ್ರ ಕೆಲ್ಸಕ್ಕೆ ಅವ್ರು ಹೋದ್ರಂದ್ರೆ ಮನೆಯೊಳಗೆ ಬೇಜಾರಾಗುತ್ತೆ ಫ್ರೆಂಡ್ಸ್. ಆವಾಗ ಈ ರೀಸನ್ಗೆ ನಾನು ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಿರೋದು. ಅದಾದಮೇಲೆ ಮೊದಲೆಲ್ಲ ಬೇಜಾರಾಗ್ತಿತ್ತು, ಬಟ್ ಈಗ ಟೈಮ್ ಸಿಗೋಂಗಿಲ್ಲ. ಅವ್ರು ಹೋಗೋದೊಂದೇ ತಡ ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತು ಬಾಕಿ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 10 o'clock ಆತೀಗ ಟೈಮ್. ಈಗ ಸ್ಕೂಲಿಗೆ ಹೋದ್ರೆ ಮನೆ ಮತ್ತು ಚಾನು. ಸೊ ಏನಂದ್ರೆ ಸಿಕ್ಕಾಪಟ್ಟೆ ವರ್ಕ್ ಇರೋದ್ರಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಕತ್ತಿಲ್ಲ. ವಿಡಿಯೋ ಮಾಡಿ ಇಡಕತ್ತೀನಿ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಬೇಕಾಗ್ತೈತಿ. ತಮ್ನೇಲ್ ಮಾಡಬೇಕು, ಎಡಿಟ್ ಮಾಡಿ ಹಾಕಕ್ಕೆ ಟೈಮ್ ಇಲ್ದಂಗೆ ಆಗೈತಿ. ಸೊ ಇವತ್ತು ನಮ್ಮ ಊರಿಂದ ನಮ್ಮ ಅಕ್ಕನ ಮಗಳು ಮತ್ತು ಅವರ ಮನೆಯವ್ರು ಬರತ್ತಾರೆ. ಬಟ್ ನಾನು ಒಂದು ವೀಡಿಯೋನೂ ತೊಗೊಳಕ್ಕಾಗಲಿಲ್ಲ, ಒಂದು ಫೋಟೋನೂ ತೊಗೊಳಕ್ಕಾಗಲಿಲ್ಲ. ಫುಲ್ ಡೇ ಏನಾಯ್ತಂದ್ರೆ 11 ಗಂಟೆಗೆ ಬಂದರು. ಅವರು ಬಂದ ತಕ್ಷಣ ಕೂಚು ಕಟ್ಟಾತಿದ್ದೆ ನಾನು, ಸೂಜಿನ ಮುಟ್ಬಿಟ್ಟು ಫ್ರೆಂಡ್ಸ್. ಮತ್ತು ಅದನ್ನು ಅವ್ರ ಜೊತೆ ಮಾತಾಡ್ಕೊತಾನೆ ಅದನ್ನೊಂದು ಕಂಪ್ಲೀಟ್ ಮಾಡಿದೆ. ಒಂದಿಷ್ಟು ಉಕ್ಕೆಲ್ಲ ಹಚ್ಚಿದ್ವು, ಅವ್ರ ಜೊತೆ ಮಾತಾಡ್ಕೊತ ಅವನ್ನೆಲ್ಲ ಹಚ್ಕೊಂಡೆ. ಮಸ್ತ್ ಅಡುಗೆ ಮಾಡಿದ್ವಿ, ಊಟ ಮಾಡಿದ್ವಿ, ಎಂಜಾಯ್ಮೆಂಟ್ ಮಾಡಿದ್ವಿ. ಬಟ್ ಏನಂದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವ್ರು ಈಗ ಮದುವೆ ಆಗಿರೋದ್ರಿಂದ ಆಮೇಲೆ ಏನು ಅನ್ಕೊತಾರೆ ಏನಂತೇಳಿ ನನಗೆ ಒಂಥರ ಆಗ್ತಿರ್ತೈತೆ ಫ್ರೆಂಡ್ಸ್. ವೀಡಿಯೋ ಮಾಡೋಕೆ ಜಲ್ ಬಿಟ್ಟು ಏನಾರು ಅನ್ಕೊತಾರೆ ಏನಂತ. ಕೆಲವೊಬ್ಬರಿಗೆ ಇರ್ಸ್ಮುರ್ಸ್ ಆಗ್ತಾ ಇರ್ತೈತಲ್ಲ, ಅದಕ್ಕೆ ಬಂದ ತಕ್ಷಣ ಏನು ಫೋನ್ ಹಿಡ್ಕೊಂಡು ಕುಂದ್ರದಂತೆ ಅಂದ್ಕೊಂಡು ಇದು ಮಾಡಲಿಲ್ಲ. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊಲ ಕಡೆ ಹೋಗಿ ಬಂದ್ರೆ ಅವರು. ನಾನು ಮನೆಯಾಗಿದ್ವಿ. ಅದಾದಮೇಲೆ ಲೂಡೋ ಎಲ್ಲ ಆಡಿದ್ವಿ, ಎಂಜಾಯ್ಮೆಂಟ್ ಆಯ್ತು. ಬಟ್ ವೀಡಿಯೋ ಯಾವುದೂ ಮಾಡಲಿಲ್ಲ. ಮೇಡಮ್ ಅವ್ರು ಟಿ ವಿ ನೋಡಕತ್ತಾರ. ಇದು 3 ಸೀರೆ ಫಾಲ್ಸ್ ಮಾಡಿ ಇಟ್ಟೀನಿ. ಜಸ್ಟ್ ಮಾಡಿದೆ ಫ್ರೆಂಡ್ಸ್ ಫಾಲ್ಸ್. ಅದಾದಮೇಲೆ ಈ ಸೀರೆಗೆ ಫಾಲ್ಸ್ ಮಾಡಬೇಕು. ಆಮೇಲೆ ಏನಂದ್ರೆ ಇದು ವರ್ಕ್ ಹಾಕಿನಲ್ಲ, ಇದಕ್ಕೆ ನಾನು ಕುಚ್ಚು ಹಾಕಬೇಕು ಈ ಸಾರಿಗೆ. ಸೊ ತಡಿಮ್ಮ ಒಂದು ನಿಮಿಷ. ಈ ಬ್ಲೌಸೆಲ್ಲ ಹೊಲ್ತೀನಿ. ಭಾಳ ಮೆಸ್ಸಿ ಅನ್ಸುತ್ತೆ ಫ್ರೆಂಡ್ಸ್ ನಿಮ್ಗೆ, ಬಟ್ ಟೈಲರ್ ಲೈಫು ಹಿಂಗೆ ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಕಸ್ಟಮರ್ದ ವರ್ಕ್ ಹಾಕಿ ಇಟ್ಟಿದ್ದು, ಬ್ಲೌಸ್ ಸ್ಟಿಚ್ ಮಾಡಿ ಇಟ್ಟಿದ್ದು. ನೋಡ್ಬೋದು ನೀವಿಲ್ಲ, ಇದು ವರ್ಕ್ ಮಾಡಿರೋದು. ಡೀಪ್ ರೌಂಡ್ ಬೇಕಂತ ಹೇಳಿದ್ರು ಅವರು, ಡೀಪ್ ರೌಂಡ್ ಮಾಡೀನಿ. ಇದನ್ನು ನಿಮ್ಗೆ ಇನ್ನೊಮ್ಮೆ ತೋರಿಸ್ತೀನಿ. ಒಂದೇ ಕೈಲಿ ತೋರಿಸಿದ್ದೀನಿ, ನಿಮ್ಗೆ ಸಜ್ಜಾಗೋದಿಲ್ಲ ನೋಡೋಕೆ. ಸ್ಲೀವ್ ಬಂದು ಈ ಥರ ಬಂದೈತಿ. ಅಯ್ಯೋ, ಈ ಥರ ಬಂದೈತಿ ಸ್ಲೀವ್. ಬ್ಯಾಕ್ ಸೈಡ್ ಈ ಥರ ಐತಿ. ಅದಾದಮೇಲೆ ಈ ಬ್ಲೌಸ್ ಅಂತೂ ನನಗೆ ಸಖತ್ ಇಷ್ಟ ಆಯ್ತು ನನಗೆ. ನೀಟ್ ಫಿನಿಶಿಂಗು, ಆಮೇಲೆ ನೀಟ್ ಬಂತು. ಎಲ್ಲೂ ಒಂದು ರಿಂಕಲ್ ಇಲ್ಲ. ಇಷ್ಟು ನೀಟಾಗಿ ಬರುತ್ತಿದ್ದು ಡಿಸೈನ್ ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್ ನಾನು. ಆಮೇಲೆ ಫಸ್ಟ್ ಟೈಮ್ ನಾನು ಕಪ್ ಹಾಕಿ ಸ್ಟಿಚ್ ಮಾಡಿರೋದು. ಯಾಕಂದ್ರೆ ನಾನು ಇಲ್ಲಿ ಜಾಸ್ತಿ ಕಪ್ ಹಾಕಿ ಸ್ಟಿಚ್ ಮಾಡಿಸ್ಕೊಳಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಫಸ್ಟ್ ಟೈಮ್ ಹಾಕಿರೋದು. ಈ ಥರ ಬೀಡ್ಸ್ ಹಾಕಿನಿ. ಇದ್ರದ್ದು ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ಇನ್ನೂ ಫಿನಿಶಿಂಗ್ ಆಗಿಲ್ಲ, ಎಲ್ಲ ಥ್ರೆಡ್ ಕಟ್ ಮಾಡಬೇಕು. ಇವೆರಡು ಬ್ಲೌಸು, ಒಂದು 4 ಸ್ಯಾರಿ ರೆಡಿ ಅದಾವು. ಇನ್ನು 3 ಸ್ಯಾರಿ ರೆಡಿ ಮಾಡಬೇಕು. ಈಗ ಈ ಸ್ಯಾರಿಗೆ ಕುಚ್ಚು ಕಟ್ಟೋಣ. ಈಗ ಆಲ್ರೆಡಿ ವರ್ಕ್ ಮಾಡಿಟ್ಟಿನಿ. ಸಿಂಪಲ್ ಹೇಳಿದ್ರು ಫ್ರೆಂಡ್ಸ್ ಅವರು, ಸಿಂಪಲ್ ಆರ್ಚ್ ಡಿಸೈನ್ ಹೇಳಿದರು.
ಸೊ ಸಿಂಪಲ್ ಆರ್ಚ್ ಡಿಸೈನು ಮಾಡೀನಿ. ಇದಕ್ಕೆ ಕುಚ್ಚು ಕಟ್ತೀನಿ. ಕುಚ್ಚು ಕಟ್ಟಿ ಸಿಗ್ತೀನಿ ಫ್ರೆಂಡ್ಸ್. ಕುಚ್ಚು ಕಟ್ಟೋದೆಲ್ಲ ವಿಡಿಯೋ ಮಾಡಲ್ಲ, ಯಾಕಂದರೆ ಟೈಮೂ ಇಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಕುಚ್ಚಾದ್ಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇನ್ನು ಕುಚ್ಚು ಕಟ್ಟೋದು ಬಾಕಿ ಐತಿ. ಈಗ ಕಟ್ಟಕತ್ತೀನಿ. ಸ್ವಲ್ಪ ಆಗೈತಿ, ಕಂಪ್ಲೀಟ್ ಆದಮೇಲೆ ಹಾಕ್ತೀನಿ ಫ್ರೆಂಡ್ಸ್. ಇವರು ಬಂದ್ರಲ್ಲ, ಸೊ ಅಡುಗೆ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಕತ್ತಾರ. ಚಿಟ್ಟು ಅಕ್ಕಿ ಮಾಡ್ಕೊಂಡಾರ. ಅವರು ಅಣ್ಣರು ಮತ್ತು ನಮ್ಮ ಮನೆಯವರು ಹೊಲಕ್ಕೆ ಹೋಗ್ಯಾರ. ಹೊಲ ನೋಡ್ಕೊಂಬರ್ತೀವಿ ಅಂಥೇಳಿ. ಸೊ ನಾನು ಕುಚ್ಚು ಕಟ್ಟಕತ್ತೀನಿ. ಸಿಗ್ತೀನಿ ಫ್ರೆಂಡ್ಸ್. ಇನ್ನೇನು ಕಂಪ್ಲೀಟ್ ಆಗ್ತೈತಿ ತೋರಿಸ್ತೀನಿ ನಿಮ್ಗೆ ಪೂರ್ತಿ ಯಾವ ಥರ ಆಗುತ್ತೆ ಅಂತೇಳಿ. ಸೊ ಎಲ್ಲ ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್ ಕುಚ್ಚು ಕಟ್ಟೋದು. ಕರೆಕ್ಟ್ ಟೈಮಿಗೆ ಅಂದರೆ ಕಸ್ಟಮರು ಬಂದರು. ಇವ್ರು ಇನ್ನೂ ಇದ್ರು, ನಾನು ಮತ್ತು ಅವ್ರ ಮನೆಯವರೆಲ್ಲ ಟೀ ಕುಡಿಯತ್ತಿದ್ವಿ. ಅವರು ಹೋಗಾಕೂ ರೆಡಿ ಆಕತ್ತಿದ್ರು. ಇರ್ರಿ ಇವತ್ತೊಂದು ದಿನ ಆದ್ರೂ ಕೇಳಾಕತ್ತಿದ್ದಿಲ್ಲ. ಇಲ್ರಿ ವಾಪಸ್ ಊರಿಗೆ ಹೋಗ್ಬೇಕು ನಾನು ಅಂತ ಅಂತಿದ್ರು. ಸೊ ಕ್ರೀಮ್ ಕಲರು ಮತ್ತು ಗೋಲ್ಡ್ ಕಲರು, ಅಲ್ಲಲ್ಲೇ ಒಂದು ಪಿಂಕ್ ಕಲರ್ ಹಾಕಿ ಮಾಡಿದ್ದೆ. ಒಂದು ಸ್ವಲ್ಪ ನೀಟಾಗಿ ಫೋಟೋ ಎಲ್ಲ ತೊಗೊಳ್ಬೇಕಂದ್ರೆ ನನಗೆ ಆಗಲೇ ಇಲ್ಲ, ಯಾಕಂದರೆ ಸಡನ್ನಾಗಿ ಬಂದರು. ಇವ್ರು ಇವತ್ತು ಬಂದಿರೋದ್ರಿಂದ ನನಗೆ ಕಾನ್ಸಂಟ್ರೇಟ್ ಅವ್ರ ಮೇಲೆ ಇದ್ದು. ರೆಡಿ ಆಗಿದ್ರು ಫೋಟೋ ತೊಗೊಳಕ್ಕಾಗಲಿಲ್ಲ, ಅದೊಂದು ಬೇಜಾರಿತ್ತು. ಆ್ಯಕ್ಚುಲಿ ಅವ್ರು ಹೇಳಿದ ಟೈಮ್ಗಿಂತ ಲೇಟಾಗಿ ಕೊಟ್ಟೆ. ಇರಲಿ ಬಿಡಕ್ಕ ನಡೀತೈತಿ ಅಂತ ಹೇಳಿದರು. ಈ ಬ್ಲೌಸನ್ನು ಅವ್ರದ್ದೆ. ಇವನ್ನ ಆರಾಮಾಗಿ ಕೊಟ್ಟೆ. ಮಾರನೇ ದಿನ ಕೊಟ್ಟಿರೋದು ಈ ಬ್ಲೌಸು. ನೀಟಾಗಿ ಬಂದೈತಲ್ಲ ವರ್ಕು, ಸಾಕಕ್ಕೆ ಇರಲಿ ಬಿಡ್ರಿ, ಹೆಚ್ಚು ಕಮ್ಮಿ ಆಗ್ತೈತಿ ಅಂತೇಳಿ ಅಂದ್ಕೊಂಡ್ರು. ಹೇಳಿದ್ದೆ ನಾನು ಅವರಿಗೆ, ಮಷಿನ್ ಪ್ರಾಬ್ಲಮ್ ಆಗಿತ್ತು ಹಿಂಗಂತೇಳಿ ಅಂದ್ಕೊಂಡು. ಇದು ರೆಡಿಮೇಡ್ ಡಿಸೈನ್ ಫ್ರೆಂಡ್ಸ್. ಇದು ಇದ್ರೊಳಗೆ ಬಂದಿತ್ತು, ಸ್ಯಾರಿ ಒಳಗೆ. ಆ್ಯಕ್ಚುಲಿ ಇದು ನೆಕ್ಕು ಕರೆಕ್ಟಾಗಿ ಬಂದಿರಲಿಲ್ಲ ಫ್ರೆಂಡ್ಸ್ ಇದು ವರ್ಕು. ಯಾಕಂದರೆ ನೆಕ್ಕಿನ ಸೈಡನ್ನು ಅವರು ವರ್ಕ್ ಹಾಕಿದ್ರು ಸ್ಲೀವಿಗೆ. ದಪ್ಪ ಇದ್ರೆ ಆಗ್ತಿರ್ಲಿಲ್ಲ. ಇವ್ರಿಗೆ ಅಂಥೇಳಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿರೋದು. ಇಲ್ಲಾಂದರೆ ಸ್ಲೀವು 1 ಇಂಚ್ ಕಮ್ಮಿ ಮಾಡಿ ಸ್ಟಿಚ್ ಮಾಡಿರೋದು ಫ್ರೆಂಡ್ಸ್. ಅವಾಗಿದ್ದು ಸ್ಲೀವ್ ಆಗಿದ್ದು. ಸೊ ರೆಡಿಮೇಡ್ ವರ್ಕ್ ಅಂತ ಹೇಳ್ತಾ ಇರ್ತೀರಲ್ಲ, ಆವಾಗ ರೇಟ್ ಕಮ್ಮಿ ತೊಗೋತಾರೆ. ಆಮೇಲೆ ವರ್ಕೂ ಸ್ವಲ್ಪ ಬಿಚ್ಚಿದ್ರೆ ಪೂರ್ತಿ ಬಿಚ್ಚುತ್ತದು. ಬಟ್ ನಾವು ಏನು ಹಾಕ್ತೀವಲ್ಲ ವರ್ಕ್ ಆ ಥರ ಬರಲ್ಲ. ಇದು ಬಂದು ಅವ್ರ ಮಮ್ಮಿದು ಸಿಕ್ಕಾಪಟ್ಟೆ ತೆಳ್ಳಗದಾರ ಫ್ರೆಂಡ್ಸ್. ಅವ್ರ ಮಮ್ಮಿ ಸಣ್ಣ ಹುಡುಗರದು ಬ್ಲೌಸ್ ಆದಂಗೆ ಆಗೈತಿದ್ದು. ಬಟ್ ಅಷ್ಟು ನೀಟಾಗಿ ಬಂದಿತ್ತು. ಈ ವೀಕ್ ಪೂರ್ತಿ ಇವ್ರದ್ದು ಸ್ಟಿಚ್ ಮಾಡಿರೋದು ಡಿಸೈನ್ಸು, ಆಮೇಲೆ ಸ್ಟಿಚ್ ಮಾಡೋದು ಟಿಕೋ ಪಾಲ್ಸು ಇವನ್ನ ಆಗಿತ್ತು ಫ್ರೆಂಡ್ಸ್. ಹಲೋ ಚಿಟ್ಟುನ, ಆರಾಮದ್ದೀರಾ? ಚಿಟ್ಟುನ ಆರಾಮದ್ದೀರಾ? ಊಟ ಆತಾ? ಚಾ ಕುಡಿ. ಆರಾಮದ್ದೀರಾ? ಚಾ ಕುಡಿದ್ರೇನ? ಬಾ ನಮ್ಮ ಮನೆಗೆ. ದೊಡ್ಡ ಬಂದಿ ಮಾತಾಡು. ಹಲೋ. ಇದು ಒಂದು ಅರ್ಜೆಂಟಾಗಿ ಹುಬ್ಳಿಗೆ ಕಳಿಸ್ಬೇಕಾಗಿತ್ತು ಫ್ರೆಂಡ್ಸ್. ಅಂಚೆಸ್ಕೇರಿದು ಒಂದು ಕೊರಿಯರ್ ಮಾಡಬೇಕು, ಹುಬ್ಳಿಗೆ ಒಂದು ಕೊರಿಯರ್ ಮಾಡಬೇಕು. ಆಮೇಲೆ ನಂದೊಂದು ಪರ್ಸ್ನಲ್ ಡಾಕ್ಯುಮೆಂಟ್ಸು ಕೊರಿಯರ್ ಮಾಡಬೇಕಿತ್ತು. ಎಲ್ಲನೂ 3 ತಗೊಂಡು ಹೋಗ್ಬೇಕೀಗ. ಇದು ಬೆಳಗ್ಗೆ ಎದ್ದು ಸ್ಟಿಚ್ ಮಾಡಿರೋದು. ಇದು ನನ್ನ ಫ್ರೆಂಡ್ ಕೊಟ್ಟಿರೋದು ಫ್ರೆಂಡ್ಸ್. 3 ಸಾದಾ ಬ್ಲೌಸ್ ಕೊಟ್ಟಿದ್ದೆ. ಸಾದಾ ಬ್ಲೌಸ್ ಹೊರಗಡೆ ಹೊಲಿಸಿ, ಇದೊಂದು ಲೈನಿಂಗ್ದು ನಾನು ಸ್ಟಿಚ್ ಮಾಡಕತ್ತೀನಿ. ಸ್ಟಿಚ್ ಮಾಡೀನಿ ಬೆಳಗ್ಗೆ ಎದ್ದು ಸ್ಟಿಚ್ ಮಾಡಿ ಹುಕ್ ಅಟ್ಯಾಚ್ ಮಾಡಕತ್ತೀನಿ. ಬ್ಲೌಸ್ ಹೊಲಿಯೋದು ಎಷ್ಟು ಕಷ್ಟನೋ ಹುಕ್ ಅಟ್ಯಾಚ್ ಮಾಡೋದು ಅಷ್ಟು ಕಷ್ಟ ಫ್ರೆಂಡ್ಸ್. ಅದು ಒಂದು ಹಾಫ್ ವರ್ಕ್ ಅಂತಲೇ ಹೇಳ್ಬೋದು ಬ್ಲೌಸ್ ಒಳಗೆ. ಇದು ಒಂದು ಹೆಡ್ಡೇಕ್ ಆಗಿಬಿಡ್ತೈತೆ ನನಗೆ ಕೈಲಿ ಮಾಡೋದ್ರ ಸಂಬಂಧ. ನಿನ್ನೆ ಕುಚ್ಚು ಕಟ್ಟಿದ್ನಲ್ಲ ಫ್ರೆಂಡ್ಸ್, ಅದು ಎಂಬ್ರಾಯ್ಡ್ರಿ ಒಳಗೆ ದಾರ ಹಾಕಿ ತೆಗಿಬೇಕಂದ್ರೆ ಸಿಕ್ಕಾಪಟ್ಟೆ ಹೆಬ್ಬಟ್ಟೆಲ್ಲ ನೋವಾಗ್ಬಿಟ್ಟಿತ್ತು. ಆ ಪರಿ ಎಂಬ್ರಾಯ್ಡ್ರಿ ಒಳಗೆ ಹಾಕಿ ಬರಬೇಕಲ್ಲ. ಬರೀ ಸ್ಯಾರಿ ಆದರೆ ಈಸಿಯಾಗಿ ಬಂದುಬಿಡ್ತೈತಿ. ಬಟ್ ಎಂಬ್ರಾಯ್ಡ್ರಿ ಮೇಲೆ ನಾವು ಕುಚ್ಚು ಕಟ್ತೀವಲ್ಲ, ಸಖತ್ ಕಷ್ಟ. ನಾನು ಫಸ್ಟ್ ಟೈಮ್ ಆ ಥರ ಕುಚ್ಚು ಕಟ್ಟಿರೋದು. ಬಟ್ಟೆ ನೋವಾಗ್ಬಿಟ್ಟಿತ್ತು ನನಗೆ. ಲಿಟ್ರಲಿ ನನಗೆ ಕಚ್ಚಕ್ಕೆ ಆಗೋದೇ ಇಲ್ಲ ಅಂದ್ಕೊಳಕತ್ತಿದ್ದೆ. ಬಟ್ ಅದ್ರೊಳಗನೆ ನೋಡಿ ಹಚ್ಚಿನಿ. ಸ್ವಲ್ಪ ಸ್ಟಿಚ್ ಕೌಂಟ್ ಕಮ್ಮಿ ಮಾಡಿಕೊಂಡು, ಅಂದರೆ ಜಾಸ್ತಿ ಏನು ಸುತ್ತು ಹಾಕಿಲ್ಲ, ಒಂದೊಂದು ಸುತ್ತು 2 ಸುತ್ತು ಈ ಥರ. ಸ್ವಲ್ಪ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಗಟ್ಟಿ ಆಗೋಂಗೂ ಮತ್ತು ಸ್ವಲ್ಪ ಕಡಿಮೆ, ನನ್ನ ಕೆಲಸ ಕಡಿಮೆ ಆಗೋಂಗೂ ಹುಕ್ ಅಟ್ಯಾಚ್ ಮಾಡಿ ಇದನ್ನು ಈಗ ಕೊರಿಯರ್ ಮಾಡೋಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಇನ್ನು ಇದು ಒಂದು ಕೊರಿಯರ್ ಕವರ್ ಒಳಗೆ ಇವು ಹೊಲಿದಿರೋದು 4 ಬ್ಲೌಸು, ಮೆಜರ್ಮೆಂಟಿಗೆ ಕೊಟ್ಟಿರೋದು 3 ಬ್ಲೌಸು. ಎಲ್ಲನೂ ಸೇರಿ ನಾನು ಇದು ಮಾಡೋಕ್ಕೆ ತಡ್ಕಾಡ್ದೆ ಫ್ರೆಂಡ್ಸ್. ಏನೂ ಕೆಲಸ ಆಗಲಿಲ್ಲ. ಆಮೇಲೆ ಏನು ಮಾಡಿದೆ, ರೋಲ್ ಮಾಡಿದ್ರೆ ಭಾಳ ಹಿಡಿಸ್ತಾವೆ ಅಂತೇಳಿ ಅಂದ್ಕೊಂಡು ಎಲ್ಲನೂ ಅವನು 3 ಸೇರಿಸಿ ರೋಲ್ ಮಾಡಿ, ಇವನು 3 ಸೇರಿಸಿ ರೋಲ್ ಮಾಡಿ ಒಂದು ಪಾಕೆಟ್ ಒಳಗೆ ಪ್ಯಾಕ್ ಮಾಡಿದೆ. ಕೊರಿಯರ್ ಚಾರ್ಜ್ ಎಷ್ಟು ಗೊತ್ತಾ ಫ್ರೆಂಡ್ಸ್? ನಾನು ಪ್ರತಿ ಸಲ ಕೊರಿಯರ್ ಆರ್ಡರ್ ಏನಾದರೂ ಬಂದಾಗ ಬರೀ ಲಾಸ್ ಮಾಡ್ಕೊಳ್ತಾ ಇರ್ತೀನಿ. ಯಾಕಂದರೆ ಬರೀ 50 ರೂಪೀಸ್ ಇಸ್ಕೊಂಡಿರ್ತೀನಿ ನಾನು. ಅದು ಬಟ್ ಅದು ಅವರು ತೂಕ ಮಾಡಿ ಆಮೇಲೆ ಮೆಜರ್ಮೆಂಟ್
ಮೆಜರ್ಮೆಂಟ್ ಮಾಡಿ ಎಲ್ಲ ತೊಗೋತಾರೆ ಫ್ರೆಂಡ್ಸ್. 80 ರುಪೀಸು, 65 ರುಪೀಸು, 70 ರುಪೀಸ್ ಈ ಥರ ಬರ್ತಾ ಇರ್ತೈತಿ. ನಾನು ಒಂದು ಬ್ಲೌಸ್ ಇತ್ತಂದ್ರೆ ಕಮ್ಮಿ ಆಗ್ತೈತೆ ಅಂತ ಅಂದ್ಕೊಂಡು ಬರೀ 50 ರುಪೀಸ್ ಹೇಳಿರ್ತೀನಿ. ಎವ್ರಿ ಟೈಮು ಇದೇ ಥರ ಲಾಸ್ ಆಗ್ತಾ ಇರ್ತೈತಿ. ಬಟ್ ನಾನು ಅವರಿಗೆ ಮುಂಚೆನೇ ಹೇಳಿರೋದ್ರಿಂದ ನನಗೆ ಅದ್ರದ್ದು ಏನು ಬಂದರೂ ನಾನು ಪೇ ಮಾಡ್ಕೊಂಡಿರ್ತೀನಿ. ಅದಾದಮೇಲೆ ಯಾರು ಕೊರಿಯರ್ ಮಾಡ್ತಾ ಇರ್ತೀರಲ್ಲ ಅವರು ಮೆಜರ್ಮೆಂಟ್ ಬ್ಲೌಸ್ ಕೊಡೋಕ್ಕಿಂತ ಮೆಜರ್ಮೆಂಟ್ ಬರೆದು ಕಳಿಸಿದ್ರೆ ನಿಮ್ಗೆ ಕೊರಿಯರ್ ಚಾರ್ಜ್ ಕಮ್ಮಿ ಆಗ್ತೈತಿ. ಆಮೇಲೆ ಬ್ಲೌಸ್ ಎಲ್ಲ ಇಟ್ಟರೆ ಅಂತ ಹೆಚ್ಚಿಗೆ ಆಗ್ತೈತಿ ವೇಟ್. ಆಮೇಲೆ ಸ್ಟಿಚ್ ಮಾಡೋದಿತ್ತಂದ್ರೆ ಬ್ಲೌಸಾಗಿ ಕಳಿಸ್ಬೇಕಂದ್ರೆ 2-3 ಜನ ಹಿಂಗೆ ಕಂಬೈನ್ ಮಾಡಿಕೊಂಡು ಒಂದೇ ಪ್ಯಾಕ್ ಒಳಗೆ ಕಳಿಸೋದು ಬೆಟರ್ ಅಂತ ನನಗೆ ಅನ್ನಿಸ್ತು. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.